ಉದ್ದೇಶ ಏನು ನಿಮ್ಮ ಪಕ್ಷದ ಬಗ್ಗೆ ಮಾಡಕ್ಕೆ ಉದ್ದೇಶ ಏನು ಸರ್? KGF ಇವತ್ತು ಕೋಲಾರ ಅಂದರೆ ಮೊದಲು ಬರೋದೇ ನೆನಪು KGF. ಯಾಕಂದರೆ ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ KGFನೇ ಬರೋದು, ಅದನ್ನು ಫಸ್ಟ್ ತಿಳ್ಕೊಳ್ರಿ. ಹಾಗಾಗಿ ನಮ್ಗೆ ಇವತ್ತು KGF ಅಂದರೆ ನಾವು ಇಲ್ಲೇ ಗಡಿ ಭಾಗದಲ್ಲೇ ಇರೋರು, ಹಾಗಾಗಿ ನಮಗೆ ಕೋಲಾರು KGF ಅಂದರೆ ಭಾಳ ಪ್ರೀತಿ ಇದೆ. ಸೊ ಹಾಗಾಗಿ ಇವತ್ತು ಇಲ್ಲಿ ಜಿಲ್ಲಾಧ್ಯಕ್ಷರಾಗಿ ನಾವು ನಮ್ಮ ರವಿಕುಮಾರ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಸೊ ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಇಲ್ಲಿ ಸಂಘಟನೆ ಆಗುತ್ತೆ ಅನ್ನೋದು ನಾವು ಯೋಚನೆ ಮಾಡ್ತೇವೆ, ಮತ್ತು ಅದೇ ರೀತಿ ಮಾಡಬೇಕು ಅಂತಲೂ ನಾವು ಈಗಾಗಲೇ ಅವ್ರಿಗೆ ಆದೇಶ ಕೊಟ್ಟಿದ್ದೀವಿ. ಸೊ ಏನೇ ಬರಲಿ KGFಗೆ ಯಾವುದೇ ರೀತಿ ಏನೇ ಕೆಲಸ ಮಾಡಬೇಕಂದ್ರೆ ನಾವು ಮಾಡಿಕೊಡ್ತೀವಿ. ಸೊ ಯಾಕೆಂದರೆ ನಾನೇನೋ ಬಂದು ಇಲ್ಲಿ ಏನೋ ರಾಜಕೀಯದಲ್ಲಿ ನಿಂತ್ಕೋಬೇಕಿರೋದು ಏನಿಲ್ಲ. ನಮ್ಮಲ್ಲಿ ಯಾರೇ ಒಬ್ಬರು ಯಾರನ್ನ ನಿಂತ್ಕೊಂಡವ್ರಿದ್ರೆ ಖಂಡಿತವಾಗಿ ನಾವು ಒಳ್ಳೆ ಸಪೋರ್ಟ್ ಮಾಡ್ತೀವಿ. ಹಾಗೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ರವಿಕುಮಾರ್ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದು ನಮ್ಮ ಆಶಯ ಅಷ್ಟೇ. ನಿಮ್ಮ ಸರ್ವಿಸ್ಗಳು KGF ಜನಕ್ಕೆ ಏನು ಮಾಡ್ತೀರಾ? ನಾವೇನಿನ್ನೂ ಸರ್ಕಾರ ನಡೆಸ್ತಾ ಇಲ್ಲ, ಈಗಾಗಲೇ ಮಗು ಹುಟ್ಟಿಸಿದ್ದೀವಿ. ಸೊ ಮಗು ನಡಿಬೇಕು, ನಡೆದು ಮತ್ತೆ ದೊಡ್ಡವನಾಗಬೇಕಾಗುತ್ತೆ. ಹಾಗಾಗಿ ಮುಂದೆ ನಾವು ಮಾಡೋಣ, ತೊಂದರೆ ಇಲ್ಲ. ಯಾಕಂದರೆ ನಾವು 24 ವರ್ಷ ಸಮಾಜದಲ್ಲಿ ಕೆಲಸ ಮಾಡಿದ್ದೀವಿ. ಸೊ 24 ವರ್ಷ ನಾಡು ನುಡಿ ನೆಲ ಜಲ ಭಾಷೆ ಅಂತೇಳಿ ಹೋರಾಟ ಮಾಡಿದ್ದೀವಿ. ಹಾಗಾಗಿ ನಾವು ಯಾವುದೇ ಭಾಷೆಯ ಜನರಾಗ್ಬೋದು ಅಥವಾ ಯಾರೇ ಆಗಲಿ, ಏನು ಇಡೀ ನಮ್ಮ ಭಾರತೀಯರು ಅಷ್ಟೇ ನಾವು ಯೋಚನೆ ಮಾಡೋದು, ಅದು ಬಿಟ್ಟು ಬೇರೆ ಇನ್ನೇನು ಉದ್ದೇಶ ಏನಿಲ್ಲ. ಸೊ ಒಳ್ಳೆ ಸಂಘಟನೆ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಬರೀ KGF ಕಾನ್ಸ್ಟಿಟ್ಯೂನ್ಸಿ ಇಲ್ಲ, KGF ಅಂತಿಲ್ಲ, ಇಡೀ ಭಾರತದಲ್ಲಿ ಎಲ್ಲ ಕಡೆನೂ ಮಾಡ್ತೀವಿ. ಇವಾಗ ಆಲ್ರೆಡಿ ನಮ್ಮ ಕೇರಳನೂ ಮಾತಾಡಿದ್ದೀವಿ. ಸೊ ಹೀಗೆ ಮಾಡ್ತಾ ಇರ್ತೀವಿ. ಜಿಲ್ಲೆನಲ್ಲಿ KGF ಆಯ್ಕೆ ಮಾಡಿದ್ದೀರಾ? ಇಲ್ಲ, ಖಂಡಿತ ಮಾಡ್ತೀವಿ, ಈಗಾಗಲೇ ಮಾಡಿದ್ದೀವಿ, ಮಾಡ್ತೀವಿ, ಇನ್ನೂ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಮಾಡ್ತೀವಿ, ತೊಂದರೆ ಇಲ್ಲ. ಸರಿ, ನಗರಸಭೆ ಚುನಾವಣೆ ಬರುತ್ತೆ ಸರ್, ಅದ್ರ ಬಗ್ಗೆ ಇಲ್ಲ, ಈಗಾಗಲೇ ಇವಾಗ ನಗರಸಭೆ ಚುನಾವಣೆ ಬರುತ್ತೆ ಅಂದರೆ 6 months ಬಿಫೋರ್ ನಾವು ಸಿಂಬಲ್ ಅಪ್ಲೈ ಮಾಡಬೇಕಾಗುತ್ತೆ. ಅದನ್ನು ತಿಳ್ಕೊಳ್ಳಿ ಫಸ್ಟ್. ಯಾಕಂದರೆ ಈಗಾಗಲೇ ನಮ್ಮ ಪಕ್ಷ ಇವಾಗ ರಿಜಿಸ್ಟರ್ ಆಗಿ ಬಂದಿರೋದು, ಇನ್ನು ನಾವು 6 ತಿಂಗಳು ಮುಂಚೆ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ಸಮಯ ಕಮ್ಮಿ ಇದೆ, ಇನ್ನು ಹೇಳಲಿಕ್ಕೆ ಹೋದರೆ ಕಮ್ಮಿ ಇದೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಬೇಕಿರೋ ವಿಚಾರ. ಥ್ಯಾಂಕ್ ಯು ಸರ್. ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಆಮೇಲೆ ನಾವಲ್ಲಿ ಯಾರು ಆ ಪಕ್ಷಕ್ಕೆ ನಮಗೆ ಪವರ್ಫುಲ್ ಪರ್ಸನ್ ಯಾರು, ಕರ್ನಾಟಕದಾಗಲಿ ಕೋಲಾರ ಜಿಲ್ಲೆಗಾಗಲಿ KGF ತಾಲೂಕಿಗೆ ಯಾರು ಪರ್ಸನ್ ಅನ್ನೋದನ್ನು ಹುಡುಕಿದಾಗ ನಮಗೆ ಒಳ್ಳೆ ವ್ಯಕ್ತಿ, ನಮಗೆ ನೆರಳು ಕೊಡೋಕ್ಕೆ ಬಂದವರು, ಒಳ್ಳೆ ಫೌಂಡೇಶನ್ ಕೊಡೋಕ್ಕೆ ಬಂದವರು ನಮ್ಮ ನ್ಯಾಷನಲ್ ದ್ರಾವಿಡ ಪ್ರಾದೇಶಿಕ ಪಕ್ಷದ ಅಧ್ಯಕ್ಷರಾಗಿ ಹರೀಶ್ ಅಣ್ಣ ಅವ್ರನ್ನ ನಾವು ಹುಡುಕೊಂಡು ಹೋದಾಗ ನಮಗೆ ದೇವರಾಗಿ ಬಲ ಕೊಡ್ತೀನಿ, ನಂಬಿಕೆ ಕೊಡ್ತೀನಿ, ನಿಮಗೆ ಎಲ್ಲ ರೀತಿಯಲ್ಲಿ ನಾವು ಸಲಹೆಗಳನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ಅದರಿಂದ ಆಸಕ್ತಿಯಿಂದ ನಾವೆಲ್ಲ ಸೇರ್ಕೊಂಡು ಅವರಿಗೆ ನಮ್ಮ ಸರ್ವಿಸ್ ಮಾಡೋರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇವಾಗ ನಮ್ಮ KGF ತಾಲೂಕಿನಿಂದ ನಾವೆಲ್ಲರೂ ಸೇರ್ಕೊಂಡು ಹೋದ್ದು ಸರ್ ಹೂವಿನ ಹಾರ ಹಾಕಕ್ಕೆ ನಾವೆಲ್ಲ ಎಲ್ಲರೂ ಸ್ವಾಗತ. ಫಸ್ಟ್ ನಮ್ಮ ಹರೀಶ್ ಅವ್ರಿಗೆ ನಾವು ಗೌರವ ಕೊಡ್ತೀವಿ, ನಂತರ ಸ್ವಾಗತ ಮಂಜಣ್ಣ ಅವರು ನಮ್ಗೆ ಹೇಳ್ತಾರೆ. ಇಲ್ಲ, ನನ್ನ ಪ್ರೀತಿಯ KGF ತಾಲೂಕಿನ ಬಂಧು ಬಾಂಧವರೇ, ಈ ದಿನ ನಮ್ಮ NDRP ಸಂಸ್ಥಾಪಕ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರಾದಂಥ ಹರೀಶ್ ಅಣ್ಣ ಅಂತಾನೆ ಅವರು ಇವತ್ತು ನಮ್ಮನ್ನೆಲ್ಲ ಭೇಟಿ ಮಾಡೋಕ್ಕೆ ಇಲ್ಲಿ ಬಂದಿದ್ದಾರೆ. ಇದು ಪ್ರಥಮವಾಗಿ ಕೋಲಾರ ಜಿಲ್ಲೆಗೆ ಅವರು ಆಗಮಿಸಿದ್ದಾರೆ. ಕಾರ್ಯಕ್ರಮದ ಮೊದಲನೇ ಕಾರ್ಯ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಮಾನ್ಯ ಹರೀಶ್ ಸರ್ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಜ್ಯೋತಿ ಬೆಳಗೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.
ಮಾನ್ಯರು ಸೇರಿ ಜ್ಯೋತಿ ಬೆಳಗೋದ್ರ ಮೂಲಕ ಎಲ್ಲರೂ ಚಪ್ಪಾಳೆ ಕೊಟ್ಟು ಪಕ್ಕದಾದ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ರಾಷ್ಟ್ರೀಯ ದ್ರಾವಿಡ ಜನತಾ ಪಕ್ಷ ಪ್ರಪ್ರಥಮವಾಗಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಇವತ್ತು ಕ್ಷಮೆ ಇರಲಿ KGF ತಾಲೂಕಿನಲ್ಲಿ ಪ್ರಥಮವಾಗಿ ಇಲ್ಲಿ ಒಂದು ಪ್ರಾರಂಭ ಆಗ್ತಾ ಇದೆ. ಬಹುಮುಖ್ಯವಾಗಿ ಇದು ಒಂದು ವಿಶಿಷ್ಟ ತಾಲೂಕು, ಎಲ್ರಿಗೂ ಗೊತ್ತು. ಬ್ರಿಟಿಷರು 350 ವರ್ಷ ನಮ್ಮ ದೇಶ ಆಳಿದಾಗ ಮೊದಲನೇದಾಗಿ ಭಾರತ ದೇಶದಲ್ಲಿ ಅವ್ರ ಕಣ್ಣಿಗೆ ಬಿದ್ದಿದ್ದೇ ನಮ್ಮ KGF. ಇಡೀ ವಿಶ್ವಕ್ಕೆ ಚಿನ್ನ ಅಂದರೆ ಏನು ಅನ್ನೋದನ್ನು ಪರಿಚಯ ಮಾಡಿಕೊಟ್ಟಂಥ ಒಂದು ವಿಶಿಷ್ಟ ತಾಲೂಕು. ಅಲ್ಲಿರ್ತಕ್ಕಂಥ ರವಿಕುಮಾರ್ ಮತ್ತು ಅವರ ತಂಡ ಕೂಡ ಹಾಗೂ ಇಲ್ಲೆಲ್ಲ ಬಂದಿರತಕ್ಕಂಥ ತಾವುಗಳು ಕೂಡ ಅದೇ ಚಿನ್ನದ ಹೃದಯದವರು ಅಂತ ನಾನು ನಂಬಿದ್ದೀನಿ. ಆ ನಂಬಿಕೆನ ಉಳಿಸ್ಕೊಳ್ತೀರಿ ಅಂತಲೂ ನಾನು ಭಾವಿಸಿದ್ದೀನಿ. ಈಗ ಮೊದಲನೇದಾಗಿ ನಮ್ಮ NDRPಯ ಸಂಸ್ಥಾಪಕರಾದಂಥ ರಾಷ್ಟ್ರೀಯ ಅಧ್ಯಕ್ಷರು R ಹರೀಶ್ ಸರ್ ಅವರಿಗೆ KGFನ ಪರವಾಗಿ ಮತ್ತು ಎಲ್ಲ ರವಿಕುಮಾರ್ ಮತ್ತು ಅವರ ತಂಡದ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಅವ್ರನ್ನ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿ ನಮ್ಮ ರಾಜ್ಯ ಮುಖಂಡರು ಸೈಯದ್ ಮಿನಾಜ್ ಅವರನ್ನು ಕೂಡ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅವರ ಜೊತೆಯಲ್ಲಿ ರೋಹಿತ್ ಅವರು ನಮ್ಮ NDRP ಮುಖಂಡರು ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೂ ಮುಖ್ಯವಾಗಿ ಒಂದು ಯುವ ಘಟಕ, ಯುವಕರ ಒಂದು ಆಶಾಕಿರಣ ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಅಧ್ಯಕ್ಷತೆಯನ್ನು ತಗೊಂಡು ಅದ್ಭುತವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಯುವ ಅಧ್ಯಕ್ಷರಾದಂಥ ಯುವ ಮುಖಂಡರು ನಮ್ಮ ಜೋಶ್ ಅವರನ್ನು ಕೂಡ ನಾನು ಅತ್ಯಂತ ಆತ್ಮೀಯವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಶಬ್ಬೀರ್ ಕುರೇಶಿ ಸರ್ ಅವರು ನಮ್ಮ ಮುಖಂಡರು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ರವಿಕುಮಾರ್ ಅಣ್ಣ ಅವರು ಈ ಕಾರ್ಯಕ್ರಮದ ರೂವಾರಿಗಳು, ಅವ್ರಿಗೂ ಕೂಡ ನಾನು ಅತ್ಯಂತ ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕುಮಾರಣ್ಣ ಅವರು ಮಾಜಿ ಕೌನ್ಸಿಲರ್ಗಳು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಡೊಮ್ನಿಕಣ್ಣ ಅವರು, ಅವ್ರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಲೂಯಿಸ್ ಸರ್ ಅವರು ಸ್ಥಳೀಯ ಮುಖಂಡರು, ಅವ್ರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ರಾಜಗೋಪಾಲ್ ಅವರು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವಿಜಯ್ ಕುಮಾರ್ ಅಣ್ಣವರು, ಅವರು ನಮ್ಮ ಅಣ್ಣನ ಥರ ಪಾಪ ಕೆಲಸ ಮಾಡಿ ನಮ್ಮ ರವಿಕುಮಾರ್ ಅವ್ರ ಜೊತೆಯಲ್ಲಿ ಇಲ್ಲಿ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಮಾಡ್ತಾ, ಹಾಗೂ ಚಲನಚಿತ್ರ ನಿರ್ದೇಶಕರಾದಂಥ ಶ್ರೀನಿವಾಸ್ ಅವ್ರಿಗೂ ನಾನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೂ ಆನಂದ್ರವರು ಯುವ ಮುಖಂಡರು, ಅವ್ರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೂ ನಮ್ಮ ಬೆಂಗಳೂರಿನ ಭಾಗದಿಂದ ಬಂದು ಇಲ್ಲಿ ನಿಮ್ಮೆಲ್ಲರ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾ ಇರ್ತಕ್ಕಂಥ ನಮ್ಮ NDRPಯ ಮುಖಂಡರಾದಂಥ KSV ರಮಣ ಅವ್ರಿಗೂ, ಹಾಗೂ ರಾಹುಲ್ ವಿಶ್ವನಾಥ್ ಅವ್ರಿಗೂ ಮತ್ತು ಮಲ್ಲಯ್ಯ ಅವ್ರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೂ ಇಲ್ಲಿ ರ್ಯಾಲಿಯಲ್ಲಿ ಭಾಗವಹಿಸಿ ಇಲ್ಲಿಗೆ ನಮ್ಮನ್ನು ಕರ್ತಂದಂಥ ಮತ್ತು ಇಲ್ಲೆಲ್ಲ ಇರ್ತಕ್ಕಂಥ ಎಲ್ರಿಗೂ, ಹಾಗೂ ಮುಖ್ಯವಾಗಿ ಇಲ್ಲಿ ಬಂದಿರತಕ್ಕಂಥ ನಮ್ಮ ಅಕ್ಕ ತಂಗಿಯರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಮೀಡಿಯಾದವರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ಮುಖ್ಯವಾಗಿ ನಾನೇ ವಿಚಾರಕ್ಕೆ ಬರ್ತೀನಿ. ಇದು ನಮ್ಮದು ರಾಷ್ಟ್ರೀಯ ದ್ರಾವಿಡ ಪ್ರಾದೇಶಿಕ ಪಕ್ಷ ಅಂದರೆ NDRP. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಈಗ ನೋಡಿ, ನಮಗೆ ಇದು ಮೊದಲೇ ನಿಮ್ಗೆಲ್ಲರಿಗೂ ಗೊತ್ತು, ಇದು ಮೀಸಲು ವಿಧಾನಸಭಾ ಕ್ಷೇತ್ರ ನಮ್ಮ ಕೋಲಾರ ಜಿಲ್ಲೆಯಲ್ಲಿ. ಈಗ ಇಲ್ಲಿ ಸ್ಥಳೀಯವಾಗಿ ಯಾರಿಗೂ ಪ್ರಾತಿನಿಧ್ಯವನ್ನೇ ಕೊಡಲ್ಲ.
ಈಗ ಯಾರಾದರೂ ರಾಜಕೀಯದಲ್ಲಿ ಬಂದರೆ ಅವ್ರ ಮಗನಿಗೋ ಮೊಮ್ಮಗನಿಗೋ ಅವ್ರ ಅಳಿಯನಿಗೋ ಸೊಸೆಗೋ ಬಿಟ್ಟರೆ ಬೇರೆಯವ್ರಿಗೆ ಅಧಿಕಾರ ಹೋಗೋದಕ್ಕೆ ಬಿಡಲ್ಲ. ಆ ಥರ ಒಂದು ಪರಿಸ್ಥಿತಿನ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲೇ ಯಾವುದೋ ಕೆಲವು ಕುಟುಂಬಗಳು ಮಾತ್ರ ಅಧಿಕಾರವನ್ನು ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ. ನಾವು ಮುಖ್ಯವಾಗಿ ಏನಂತ ಹೇಳಿದ್ರೆ, ಜನಸಾಮಾನ್ಯ ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಜನರ ಕೈಗೆ ಯಾರು ಸಿಗ್ತಾರೆ, ಭ್ರಷ್ಟಾಚಾರ ಇಲ್ಲದೇನೆ ಯಾರು ಕೆಲಸ ಮಾಡಿ ಜನರ ಒಂದು ಭಾವನೆಗಳಿಗೆ ಸ್ಪಂದಿಸ್ತಾರೆ, ಅಂಥವ್ರನ್ನ ನಾವು ಪರಿಗಣನೆಗೆ ತಗೊಂಡು ಅವ್ರ ಕೈಗೆ ಅಧಿಕಾರ ಕೊಟ್ಟು ಜನರ ಸೇವೆಗೆ ಅವ್ರನ್ನ ನಾವು ಮುಂದೆ ತರಬೇಕನ್ನೋ ಏಕೈಕ ಕಾರಣದಿಂದ ಇವತ್ತು ನಮ್ಮ ಮೆಚ್ಚಿನ ನಾಯಕರಾದಂಥ ಹರೀಶ್ ಅಣ್ಣವರು ಈ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿರ್ತಾರೆ. ಅದ್ರ ಜೊತೆಯಲ್ಲಿ ಈಗ ನಿಮ್ಮೆಲ್ಲರಿಗೂ ಗೊತ್ತು, KGF ತಾಲೂಕಲ್ಲಿ ಇಲ್ಲಿ ಎಂಪ್ಲಾಯ್ಮೆಂಟ್ ಇಲ್ಲ. ಮುಖ್ಯವಾಗಿ ತುಂಬ ಜನ ಈ ಕ್ಷೇತ್ರದಿಂದನೇ ಹೊರಗಡೆ ಹೋಗಿ ಕೆಲಸಗಳು ಮಾಡಿ ಬಂದು ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಎಲ್ಲರೂ ಹೇಳ್ಬೋದು ಏನೋ ಭಾಷಣ, ಆದರೆ ನಮ್ಮ ಪಕ್ಷದ ಅಧ್ಯಕ್ಷರಲ್ಲಿ ಬರೀ ಭಾಷಣ ಇಲ್ಲ, ಅವ್ರದ್ದೇನಿದ್ರು ಕೃತಿ. ಅವರು ಮಾತೇ ಆಡಲ್ಲ, ಕೆಲಸನೇ ಅವ್ರದ್ದು ಮೊದಲನೇ ಪ್ರಾಶಸ್ತ್ಯ. ಸರ್ ಜಯಕಾಂತ್ ಅಣ್ಣವ್ರು ಬಂದಿದ್ದಾರಂತೆ, ದಯಮಾಡಿ ವೇದಿಕೆ ಬಳಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜಯಕಾಂತ್ ಅಣ್ಣವ್ರಿಗೆ ಎಲ್ಲರೂ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವ್ರನ್ನ ಆತ್ಮೀಯವಾಗಿ ಸ್ವಾಗತ ಮಾಡೋಣ. ನಮ್ಮ NTR ಬೇಡ, ದಯವಿಟ್ಟು ವೇದಿಕೆಗೆ ಬರಬೇಕು. ತಾವು ಜಯಕಾಂತ್ ಅಣ್ಣವರು ವೇದಿಕೆಗೆ ಬರಬೇಕು ದಯಮಾಡಿ. ಇದಕ್ಕಿಂತ ಮುಂಚೆ ನಾವು ಇನ್ನೊಂದು ವಿಷಯನ ಚರ್ಚೆ ಮಾಡಬೇಕಾಗಿದೆ. ಏನೆಂದರೆ, ಒಂದು ದೇಶ ಬಲಿಷ್ಠವಾಗಬೇಕಾದ್ರೆ ಆ ದೇಶದ ಆಡಳಿತ ತುಂಬ ಉತ್ತಮವಾಗಿರಬೇಕು, ಬಲಿಷ್ಠವಾಗಿರಬೇಕು. ಆಡಳಿತ ಯಾರು ಮಾಡ್ತಾರೆ? ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷಗಳು ಹಾಗೂ ವಿರೋಧ ಪಕ್ಷಗಳು. ಈಗ ಇತ್ತೀಚೆಗೆ ನಾವು ಕಾಣ್ತಿರೋದೇನೆಂದರೆ, ಯಾವುದೇ ಒಂದು ಪಕ್ಷದ ಹೆಸರುಗಳನ್ನ ನಾವು ಹೇಳೋದು ಬೇಡ. ಈಗಿರ್ತಕ್ಕಂಥ ಅಧಿಕಾರದ ಪಕ್ಷಗಳಾಗಲಿ ಅಥವಾ ವಿರೋಧ ಪಕ್ಷಗಳಾಗಲಿ ಅಥವಾ ಇನ್ನಿರ್ತಕ್ಕಂಥ ಪ್ರಾದೇಶಿಕ ಪಕ್ಷಗಳಲ್ಲಿ ನಾವು ಇವಾಗ ನೋಡ್ತಾ ಇದ್ವಿ, ನಮ್ಮ ಕಣ್ಣಾರೆ ನೋಡ್ತಾ ಇದ್ವಿ, ನ್ಯೂಸ್ಗಳಲ್ಲಿ ನೋಡ್ತಾ ಇದ್ವಿ, ಏನು ನಡೀತಾ ಇದೆ, ಏನು ಮಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು. ಸೊ ಅತಿ ಮುಖ್ಯವಾಗಿ ಇಲ್ಲಿ ನಮ್ಮ ಪಾತ್ರ ತುಂಬ ಇದೆ. ಈ ಜನರು, ಈಗ ಮತದಾರರು ನಾವೇನಿದೆಯೋ ನಮ್ಮ ಪಾತ್ರ ಇದೆ. ಏನೆಂದರೆ, ಈ ಆಡಳಿತ ಪಕ್ಷಗಳು ವಿರೋಧ ಪಕ್ಷಗಳು ಮತಗಳನ್ನು ತಗೊಳ್ಳೋದು ಮಾತ್ರ ಅವ್ರಿಗೆ ಗೊತ್ತು, ಯಾವ ರೀತಿ ಏನು ಮಾಡಿದ್ರೆ ಈ ಜನರು ನಮಗೆ ಓಟ್ ಹಾಕ್ತಾರೆ ಅಷ್ಟೇ. ಆ ಟೈಮ್ಗೆ ಚುನಾವಣಾ ಸಂದರ್ಭದಲ್ಲಿ ಈ ಮತದಾರನ ಹೆಂಗೆ ಸೆಳಿಬೇಕು, ಏನು ಕೊಟ್ಟು ಅವ್ರು ಓಟ್ ಹಾಕ್ತಾರೆ. ಓಟ್ ಆದಮೇಲೆ, ಗೆದ್ದ ಮೇಲೆ, ಅಧಿಕಾರಕ್ಕೆ ಬಂದ ಮೇಲೆ ನಾವೇನು ಮಾಡಬೇಕು ಇಷ್ಟೇ. ಅವ್ರು ಥಿಂಕ್ ಮಾಡೋದು ಈ ಮತದಾರರಿಂದ ಓಟ್ಗಳನ್ನು ಪಡೆಯೋವರೆಗೂ ಮಾತ್ರ, ಅಧಿಕಾರಕ್ಕೆ ಬರೋವರೆಗೂ ಮಾತ್ರ ಅಷ್ಟೇ. ಆಮೇಲೆ ಏನು ಮಾಡ್ತಾರೆ, ಓಟ್ ಹಾಕಿರ್ತಕ್ಕಂಥವ್ರು ನಮಗೆ ಗೊತ್ತು. ಏಕೆಂದರೆ ನಮ್ಮದು ತುಂಬ ತಪ್ಪಿದೆ. ಏನಂದರೆ, ಆ ಒಂದು ಚುನಾವಣಾ ಸಂದರ್ಭದಲ್ಲಿ ಅವ್ರು ಕೊಡತಕ್ಕಂಥ ಬಿರಿಯಾನಿನೋ ಕಾಸುಗಳು 500, 1000, 2000 ಆಸೆ ಬಿದ್ದು ನಾವು ಅವರಿಗೆ ನಮ್ಮ ಒಂದು ಅಮೂಲ್ಯವಾದ ಮತ, ಆ ಮತದ ಶಕ್ತಿ ಏನಂತ ನಮಗೆ ಎಷ್ಟೋ ಜನರಿಗೆ 90% ಈ ಒಂದು ಜನಸಾಮಾನ್ಯರಿಗೆ, ಈ ಮತದಾರರಿಗೆ ಗೊತ್ತೇ ಇಲ್ಲ. ಗೊತ್ತಿರ್ತಕ್ಕಂಥ 10% ಜನರು ಆ ಮತಗಳನ್ನು ಕಬಳಿಕೆ ಮಾಡಿಕೊಂಡು ಅಧಿಕಾರಕ್ಕೆ ಬಂದು ನಮಗೆ ಏನು ಈಗ ಮುಖ್ಯವಾಗಿ ಈಗ ನಾವು ಮನುಷ್ಯರು ಬದುಕಬೇಕಾದ್ರೆ ಈ ದೇಶದಲ್ಲಿ ನಮಗೆ ಏನಿದೆಯೋ ಮೂಲಭೂತ ಹಕ್ಕುಗಳು, ಮೂಲಭೂತ ಸೌಲಭ್ಯಗಳು ನಮಗೆ ನಾವೇ ಯೋಚನೆ ಮಾಡ್ಕೊಳ್ತಾ ಇದ್ವಿ. ಏಕೆಂದರೆ ನಾವು ಯಾರು ಮತ ಕೊಡಬೇಕು, ಯಾವ ನಾಯಕರನ್ನು ಆಯ್ಕೆ ಮಾಡ್ಕೋಬೇಕು ಅದನ್ನು ನಾವು ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ನಾವು 100ಗೆ 100% ನಾವು ಹಿಂದೆ ಇದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮಗೂ ಅನಿಸಿರ್ಬೋದು ಅಲ್ವಾ? ನಾನು ತುಂಬ ಹೇಳ್ತಾ ಇದ್ದೀನಿ, ನಿಮ್ಗೆ ಗೊತ್ತಲ್ಲ ಎಲ್ರಿಗೂ. ನಾವು ಓಟ್ ಹಾಕುವಾಗ ನಾವು ಯಾರು ಸೆಲೆಕ್ಟ್ ಮಾಡ್ಕೋಬೇಕು, ಎಂಥವ್ರಿಗೆ ಆ ವ್ಯಕ್ತಿ ಎಂಥವನು ಅಂತ ನಾವು ನೋಡೋದೇ ಇಲ್ಲ. ಒಂದು ಜಾತಿ ರಾಜಕಾರಣ, ಒಂದು ದುಡ್ಡು ಮೇಲೆ, ಒಂದು ಆಸೆ ಆಮಿಷಗಳಿಗೆ ಬಲಿಯಾಗ್ತಾ ಇದ್ವಿ. ಇದೆಲ್ಲ ನಾವು ಈಗ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮತದ ಹಕ್ಕು ಏನಕ್ಕೆ ಕೊಟ್ಟರು ಅಂದರೆ, ಈಗ ಹಿಂದಿನ ಕಾಲದಲ್ಲಿ ಈಗ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯೋದಕ್ಕಿಂತ ಮುಂಚೆ ಹೇಗಿತ್ತು, ಯಾರು ಜಮೀನ್ದಾರ್ ಇರ್ತಾರೆ, ಯಾರು ರಾಜವಂಶಸ್ಥರು ಇರ್ತಾರೆ, ಅವರೇ ಅಧಿಕಾರ ಚಲಾಯಿಸ್ತಾ ಇದ್ರು, ಅವರೇ ಇದು ಮಾಡ್ತಾ ಇದ್ರು. ಇದು ಆಗಬಾರ್ದು. ಒಂದು ವೇಳೆ ರಾಜ ಹುಟ್ಟಬೇಕಾದ್ರೆ ಮತದ ಪೆಟ್ಟಿಗೆಯಲ್ಲೇ ಹುಟ್ಟಬೇಕು, ಜನರೇ ಆಯ್ಕೆ ಮಾಡ್ಕೋಬೇಕು ಅವ್ರು ಬೇಕಾಗಿರ್ತಕ್ಕಂಥ ನಾಯಕರನ್ನ ಅಂತೇಳಿ ನಮಗೆ ಒಂದು ಮತದ ಹಕ್ಕನ್ನು ತಂದುಕೊಟ್ರೆ ನಾವೇನು ಮಾಡ್ತಾ ಇದ್ವಿ, ಯಾರ ಹತ್ರ ದುಡ್ಡಿದೆಯೋ, ಯಾರ ಹತ್ರ ಜಾತಿ ಬಲ ಇದೆಯೋ, ಯಾರ ಹತ್ರ ಹಣ ಬಲವಿದೆಯೋ, ಯಾರು ಏನು ಆಮಿಷಗಳು ಹೇಳ್ತಾರೋ ಅದಕ್ಕೆ ನಾವು ಬಲಿ ಆಗ್ಬಿಟ್ಟು ಅವ್ರು ಓಟ್ ಹಾಕ್ತಾ ಇದ್ವಿ.
ಸೊ ಇದರಿಂದ ಏನಾಗ್ತದೆ ಅಂದರೆ ದೇಶದಲ್ಲಿ ಈ ಜನರು ಅನೇಕ ಮೂಲಭೂತ ಸೌಕರ್ಯಗಳು ಮೂಲಭೂತ ಹಕ್ಕುಗಳನ್ನು ನಾವು ಕಳ್ಕೊತಾ ಇದ್ವಿ. ಅದರಲ್ಲಿ ಅವ್ರು ರಾಜಕಾರಣ ಮಾಡ್ತಕ್ಕಂಥ ಆ ರಾಜಕಾರಣಿಗಳದ್ದು ಅರ್ಧ 50% ಇದ್ದರೆ ಓಟ್ ಹಾಕೋಂಥ ಮತದಾರರು ನಮ್ಮದು ಒಂದು 50% ಭಾಗ ಇದೆ ಅದರಲ್ಲಿ. ಸೊ ಈಗ ನಾನು ಮುಖ್ಯವಾಗಿ ಪಕ್ಷ ವಿಚಾರಕ್ಕೆ ಬರ್ತೀನಿ. ಇದೆಲ್ಲ ಮನದಟ್ಟುಕೊಂಡು ಏನು ಇವಾಗ ರಾಜಕೀಯ ವ್ಯವಸ್ಥೆ ಹದಗೆಟ್ಟಿದೆಯೋ ಹಿಂಗೆ ಆಗಬಾರದು. ಈಗ ಕೆಲವೊಂದು ಮನೆತನಗಳು ಮಾತ್ರ ಸೀಮಿತ ಆಗ್ತದೆ. ಮಗ ಆದಮೇಲೆ ಯಾರೋ ಒಬ್ಬ MLA ಮಿನಿಸ್ಟರ್ ಇರ್ತಾರೆ, ಅವ್ರ ಮಗನ ಸೀಟ್ ಬೇಕು, ಅವ್ರ ಮಗನ ಸೀಟ್ ಬೇಕು, ಅವ್ರ ಅಳಿನ ಸೀಟ್ ಬೇಕು, ಅವ್ರ ವಂಶದಲ್ಲೇ ಅವ್ರ ಕುಟುಂಬದಲ್ಲೇ ಬೇಕು, ಅವರೇ ಬೆಳಿಬೇಕು. ಇನ್ನು ಯಾರೂ ಮುಂದೆ ಬಂದು ಈಗ ನಾವು ರಾಜಕೀಯ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಈಗ ಯಾವುದೇ ಒಂದು ಪಕ್ಷಗಳಲ್ಲಿ ಒಂದು ಸೀಟ್ನ ಪಡ್ಕೋಬೇಕಾದ್ರೆ ಸೂಟ್ ಕೇಸ್ ತುಂಬ ದುಡ್ಡಿರಬೇಕು, ಅಥವಾ ಅವ್ರಿಗೇನಾದರೂ ಬ್ಯಾಕ್ಗ್ರೌಂಡ್ ಇರಬೇಕು. ಇಂಥ ಪರಿಸ್ಥಿತಿ ಉದ್ಭವಿಸಿದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇದನ್ನೆಲ್ಲ ನಮ್ಮ ಹರೀಶ್ ಅಣ್ಣವರು ಯೋಚನೆ ಮಾಡಿ ಇವರಿಗೆ ಹಲವಾರು ಸಂಘಟನೆಗಳಲ್ಲಿ ಅನುಭವ ಇತ್ತು. ಆಮೇಲೆ ಈಗಾಗಲೇ ಇದಕ್ಕೆ ಮುಂಚೆ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ದುಡಿದಿದ್ದು, ಅವ್ರಿಗೆ ದೇವರು ಏನು ಬುದ್ಧಿ ಕೊಟ್ಟರು ಏನೋ ಗೊತ್ತಿಲ್ಲ. ಹಿಂಗೆ ಆಗಬಾರ್ದು, ಜನಸಾಮಾನ್ಯರ ಮುಂದೆ ಬರಬೇಕು, ರಾಜಕೀಯವನ್ನು ಅನುಭವಿಸಬೇಕು, ಅಧಿಕಾರಕ್ಕೆ ಬರಬೇಕು, ಅವ್ರಿಗೆ ಅರಿವು ಮೂಡಿಸಬೇಕು. ಒಂದು ಪ್ರಾದೇಶಿಕ ಪಕ್ಷ ಅಂದರೆ ಪಕ್ಷ ಬಗ್ಗೆ ಒಂದು ತಿಳುವಳಿಕೆ ಕೊಟ್ಟು, ರಾಜಕೀಯ ಬಗ್ಗೆ ತಿಳುವಳಿಕೆ ಕೊಟ್ಟು ಅವ್ರು ಮುಂದೆ ಬರೋ ಥರ ಮಾಡಬೇಕು ಅಂತೇಳಿ, ಈ ಯುವಪೀಳಿಗೆಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಇರಬೇಕಂತೇಳಿ ಅವರು ರಾಷ್ಟ್ರೀಯ ದ್ರಾವಿಡ ಪ್ರಾದೇಶಿಕ ಪಕ್ಷವನ್ನು ನೂತನವಾಗಿ ಸ್ಥಾಪನೆ ಮಾಡಿದರು. ಎಲ್ಲರಿಗೂ ಒಂದು ರಾಜಕೀಯ ಒಂದು ಸಿಗಬೇಕು, ಒಂದು ಇದಾಗಬೇಕಂತೇಳಿ. ಇದಾದರೆ ಇದನ್ನು ನೂತನವಾಗಿ ಎಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಇಡೀ ಕರ್ನಾಟಕದಲ್ಲಿ ನಮ್ಮ ಕೋಲಾರ ಜಿಲ್ಲೆ ಬಂದು ಮೂಡರ ದಿಕ್ಕು ಅಂತಾರೆ ಇದನ್ನು. ಈಗ ಯಾವುದೇ ಒಂದು ರಾಜಕಾರಣಿಗಳು ಏನೋ ಒಂದು ಹೊಸದಾಗಿ ಮಾಡಬೇಕಾದ್ರೆ ನಮ್ಮ ಜಿಲ್ಲೆಗೆ ಬರೋದು. ಅದರಲ್ಲೂ ಕೂಡ ಈ KGF ಐರನ್ ಲೆಕ್ಕಿದ್ದಂಗೆ ಸ್ಥಳೀಯರಿಗಿಂತ ಹೊರಗಡೆ ಬಂದವರಿಗೆ ತಾವುಗಳು ಆಶೀರ್ವಾದ ಮಾಡೋ ಅವಕಾಶ ಕೊಟ್ಟಿದ್ದೀರಿ. ಸೊ ಇದೆಲ್ಲ ಸ್ವಲ್ಪ ನಾವು ಚರ್ಚೆ ಮಾಡಿ KGFಲ್ಲಿ ನಾವು ಪ್ರಾರಂಭ ಮಾಡಿದರೆ ಮುಂದೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾವು ಮತ್ತು ರವಿ ಅಣ್ಣ ಡಿಸ್ಕಷನ್ ಮಾಡಿ ಅಣ್ಣ ಹತ್ರ ಚರ್ಚೆ ಮಾಡಿ ನಾವು ಈ ಭಾಗದಲ್ಲಿ ಈ ಜಾಗದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಾಗಿತ್ತು. ಸೊ ಅದೇ ರೀತಿ ಈಗ ಜನ ಕಮ್ಮಿ ಇರ್ಬೋದು, ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಮೊದಲನೇ ಸಲ ಇಲ್ಲಿ ಪರವಾಗಿಲ್ಲ. ನಮ್ಗೆ ಎಷ್ಟು ಜನ ಬಂದಿದ್ರು ಮುಖ್ಯ ಅಲ್ವಾ, ನಾವು ಕಾರ್ಯಕ್ರಮವನ್ನು ಯಾವುದು ಸಕ್ಸಸ್ ಮಾಡ್ತಿರೋದು ಮುಖ್ಯ. ಈಗ ಹರೀಶ್ ಅಣ್ಣವ್ರದ್ದು ಮುಖ್ಯ ಗುರಿ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ನಮ್ಮ ಏನು ಸ್ಥಾಪನೆ ಮಾಡಿದ್ದಾರೋ ಈಗ ನಮ್ಮ ಪಕ್ಷದಲ್ಲಿ ಹರೀಶ್ ಒಂದು ಮಾತಂದ್ರು, ಇದು ನನ್ನ ಪಕ್ಷ ಅಲ್ಲ, ನಮ್ಮ ಪಕ್ಷ, ನಾನು ಬೀಜ ಹಾಕ್ತಾ ಇದ್ದೀನಿ, ಅದನ್ನು ಬೆಳೆಸಿ ಆ ಮರನೇ ನೆರಳು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವೆಲ್ಲರೂ ಸಹಕರಿಸೋಣ. ಈ ಭಾಗದಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಜನರನ್ನು ಸೇರಿಸಿ ತಾಲೂಕು ಘಟಕಗಳು ಮಾಡುತ್ತಾ, ತಾಲೂಕಲ್ಲಿ ಒಂದು ಒಳ್ಳೆ ದೊಡ್ಡ ಕಾರ್ಯಕ್ರಮ ಮಾಡಬೇಕಾಗಿ ಅದನ್ನು ಚರ್ಚೆ ಮಾಡೋಣ ಈ ಸದ್ಯಕ್ಕೆ. ಸೊ ಈಗ ಅಣ್ಣ ಈ ಕಡೆ ಬಂದಿರೋದಕ್ಕೆ ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಇರಲಿ, ನಮ್ಮೆಲ್ಲರ ಆಶೀರ್ವಾದ ಅಣ್ಣಗಿರಲಿ. ಅಣ್ಣ ಅದೇ ರೀತಿಯಾಗಿ ಸದಾ ಈ ಒಂದು ಜನತೆಗೆ, ಜನಸಾಮಾನ್ಯರಿಗೆ ಸೇವೆ ಮಾಡೋದಕ್ಕೆ ಸಹಸಿದ್ಧವಾಗಿದ್ದಾರೆ. ಅಣ್ಣ ಮತ್ತು ಅವ್ರ ತಂಡ, ಅಣ್ಣನ ಜೊತೆ ಇರ್ತಕ್ಕಂಥ ಮಂಜಣ್ಣ, ರಮಣಣ್ಣ ಮತ್ತು ತಂಡ ಏನಿದೆ ಅವರು ಸಹಸಿದ್ಧವಾಗಿರ್ತಾರೆ. ನಮ್ಮೆಲ್ಲರ ಬೆಂಬಲ ಅವ್ರಿಗಿರಲಿ ಅಂತ ಹೇಳುತ್ತಾ ನನ್ನ ಮಾತು ಒಂದು ಮುಕ್ತಾಯ ಮಾಡ್ತಾ ಇದ್ದೀನಿ. ಹೀಗೆ கேஷுவலா என்கிட்ட இவ்வளோ இருக்கு அவ்வளோ இருக்கான்றது இல்லை, அது ஏழ்மை, நான் பணக்காரன் இல்லாதன்றது அவர்கிட்ட கிடையாதுங்க. எல்லாரையும் சரிசமமாக உட்கார வச்சு நல்ல காஃபி நல்ல சாப்பாடு இன்னும் அவங்களுக்கு தேவைப்படுதோ அதை வந்து கவனிக்கிறவர். இன்னத்துக்கு உங்களுக்கெல்லாம் இதெல்லாம் தேவையில்லாத வேலை செய்யாதீங்க, சம்பாதிக்கிறது பாருங்க, உங்களுடைய ஃபியூச்சரை பாருங்க, உங்களுடைய பசங்களுடைய ஃபியூச்சரை பார்த்துட்டு நல்லா இருக்கும். என்கிட்ட வேலை இருக்குது, நிறைய பேருக்கு வேலை கொடுத்துருக்கு, வசதி வாய்ப்பு இருக்குது. வந்து இப்போ ஒரு பார்ட்டியிலேருந்து நல்லதாக செஞ்சீங்கன்னா எல்லாமே நல்லது நடக்கும் அப்படின்ற ஒரு சம்மதம் கொடுத்துருக்குறாரு. கண்டிப்பாக KGF ஜனத்துக்கு ஒரு 2000-3000 பேருக்கு வேலை கொடுத்துக்கு வாய்ப்பு இருக்குது. எலெக்ஷனுக்கு இன்னும் 3 வருஷம் 4 வருஷம் இருக்குது. பட் அவங்களால நல்லது நடக்கும். எஜுகேஷன்ஸ், அப்புறமா மெடிக்கல்ஸு, தேவைப்பட்ட பொருட்கள் என்ன வேணுமோ அவர் வந்து நம்மளுக்கு பண்ணுறதுக்கு ரெடியாக இருக்கார். அவர் ஒன்று இந்த ஊரில் வந்து MLA நிற்கணுன்ற கண்டிஷன் அவருக்கு கிடையாது. அவர் நேஷ்னலுக்கு போகிறதுக்கு ரெடியாக இருக்கிறாரு. பட் அவர் இந்த ஊரில் பிறந்தவங்களுக்கு, இந்த ஊரில் வாழ்ந்துருக்கிறவங்களுக்கு, இந்த இடத்துல இருக்கிறவங்கள ஒரு MLA ஆக்கணுன்ற ஒரு கொள்கையில் வந்திருக்கிறாரு. அவர் நோக்கம்க்கு வந்து அவருடைய MLA ஆக்கணுன்றது கிடையாது, அவருடைய ஜனத்தை MLA ஆக்கணும்னு கிடையாது. இந்த ஊரில் பிறந்தவங்க MLA ஆகணும், நான் அவங்களுக்கு ಸಪೋರ್ಟ್ பண்ணுறவங்களை ಡೆಲ್ಲಿயில் ಉತ್ತರ ವೈಕ್ರಂತ ಅವರು ಎಣ್ಣೆತ್ತು ಅಂತಾರೆ. ಅದರಿಂದ ನಾನು ತುಂಬ ಧನ್ಯವಾದಗಳನ್ನ. ತಮಿಳು ಅರ್ಥ ಆಯ್ತಾರ? ಸ್ವಲ್ಪ ಅರ್ಥ ಆಗಿದೆ. ಸೊ ಈ ಊರಲ್ಲಿ ಯಾರು MLA ಕ್ಯಾಂಡಿಡೇಟ್ ಆಗೋ ಥರ ಇದ್ರೆ ಅವರಿಗೆ ನಾನು ಭರವಸೆ ಕೊಟ್ಟು ಅವ್ರಿಗೆ
ಅವ್ರಿಗೆ ಶಕ್ತಿ ಕೊಟ್ಟು ಅವ್ರ ನೆರಳಾಗಿ ನಾನು ನಿಂತೀನಿ. ನಾನು ನ್ಯಾಷನಲಲ್ಲಿ ನಾನು ಕೂತ್ಕೊಳ್ತೀನಿ, ನಿಮಗೆ ನಾನು ಬಲ ಕೊಟ್ಟು ನಾನು ಅಲ್ಲಿ ನಿಮ್ಮನ್ನು ಸೇರಿಸ್ಕೊಳ್ತೀನಿ ಅಂತ ಒಂದು ಆಸಕ್ತಿಯಿಂದ ಬಂದಿದ್ದಾರೆ. ತಾವು ದಯವಿಟ್ಟು ಯಾರೇ ಆಗಲಿ ಒಳ್ಳೇದಾಗಬೇಕಂದ್ರೆ ಅವ್ರ ಹತ್ರ ಬಂದು ಅವ್ರ ಹತ್ರ ರಾಜಕಾರಣ ಮಾಡಿ ಅವ್ರ ಹತ್ರ MLA ಕ್ಯಾಂಡಿಡೇಟ್ನ ಪಡಿಬೋದು ಅನ್ನೋದೊಂದು ನನಗೆ ನಂಬಿಕೆ ಇದೆ. ಆದ್ದರಿಂದ ಅಣ್ಣನಿಗೆ ಇನ್ನೊಂದು ಸಲ ಹೇಳ್ತೀನಿ, ಅಣ್ಣ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಮೆಡಿಕಲ್ ಇಶ್ಯೂಸ್ ಇದೆ, ಎಜುಕೇಷನ್ ತುಂಬ ಮಕ್ಕಳು ಒಳ್ಳೆ ಚಾಪ್ ಇದೆ. KGF ಅಲ್ಲಿ ಬಂದು ಹಲವಾರು ಜನರು ಬಂದು ಒಳ್ಳೆ ಸ್ಪೋರ್ಟ್ಸಲ್ಲಿದ್ದಾರೆ. KGF ಬಿಟ್ಟರೆ ಬೇರೆ ಎಲ್ಲಿ ನೋಡಬಾರ್ದು ಇಂಡಿಯಾದಲ್ಲಿ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನು, ಒಳ್ಳೆ ಎಜುಕೇಷನ್ಸ್, ಒಳ್ಳೆ ನೀಟ್ನೆಸ್ ಪರ್ಸನ್ಸು ಆ ಥರ ಬದುಕ್ತಾ ಇರೋದು. ಮತ್ತು ಇಲ್ಲಿ ಕೆಲಸಗಳಿಲ್ಲ, ಕೆಲಸಗಳಿರೋ ತೊಂದರೆಯಿಂದ ತುಂಬ ಜನಕ್ಕೆ ಕಷ್ಟಗಳಿವೆ. ಅವ್ರನ್ನ ಓದಿಸೋಕ್ಕೆ ಸ್ವಲ್ಪ ಯಾರು ಮುಂದೆ ಬರ್ತಾ ಇಲ್ಲ. ಒಂದು ವಾರ್ಡಲ್ಲಿ ಒಬ್ಬ 10 ಜನನ 5 ಜನನ ಬಡವರು ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ಸ್ನ ಓದಿಸ್ಬೇಕಂತ ತಮ್ಮಲ್ಲಿ ನಾವು ಮನೆ ಮಾಡ್ಕೊಳ್ತಾ ಇದ್ವಿ. ಒಬ್ಬೊಬ್ರು ಬಂದು ಮೆಡಿಕಲ್ ಇಲ್ಲದೆ ಬೆಂಗಳೂರಿಗೆ ಹೋಗ್ಬಿಟ್ಟು 5 ಲಕ್ಷ 6 ಲಕ್ಷ ಆಪರೇಷನ್ ಮಾಡಿಸ್ಕೊಳ್ತಾರೆ. ಅವ್ರ ಹತ್ರ ದುಡ್ಡುಗಳಿಲ್ಲ. ಅಂಥವ್ರನ್ನ ಎಣಿಕೆ ಮಾಡಿ ಸ್ವಲ್ಪ ನಿಮ್ಮ ಒಂದು ಔಷಧಿಗಾಗಲಿ ಆಸ್ಪತ್ರೆಗಾಗಲಿ ಖರ್ಚುಗಳಿಗೆ ನೀವೇನಾದ್ರು ಒಂದು ಅನುಕೂಲ ಮಾಡಿಕೊಡೋದ್ರೆ KGF ಜೊತೆಗೆ ತುಂಬ KGF ಪರವಾಗಿ ನಾವು ನಿಮ್ಮನ್ನು ಬೇಡ್ಕೊಳ್ತಾ ಇದ್ವಿ. ಸೊ ಸ್ಪೋರ್ಟ್ಸ್ ಮ್ಯಾನ್ಸ್ಗೆ ಒಲಿಂಪಿಕ್ ಹೋಗೋ ಥರ ಇದ್ರೆ ಔಟ್ ಆಫ್ ಕಂಟ್ರಿ ಅಂಥವ್ರು ತಾವು ಸಹಾಯ ಮಾಡಬೇಕಂತ ನಿಮ್ಮ ಹೆಸರು ಕೊನೆ ತನಕ KGF ಅಲ್ಲಿ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ನಾವೊಂದು ನಂಬಿಕೆ ನೀಡ್ತಾ ಇದ್ದಾನ. ಇಷ್ಟೊಂದು ಈ 3 ಕೋರಿಕೆಗಳು ನಮ್ಗೆ ಈಡೇರಿಸಿದ್ರೆ ಸಾಕಂತ ನನ್ನ ಒಂದು ಆಸೆ. ತುಂಬ ಧನ್ಯವಾದಗಳನ್ನ KGF ಬನ್ನಿ ಕೋಲಾರ ಜಿಲ್ಲೆಯ ಗಡಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್. நல்லது பண்ணுவான்னு நம்ம தங்கவயலில் முதல்ல காலடி எடுத்து வச்சிருக்கிறாரு. காலடி எடுத்து வச்சு விளக்க கொளுத்துனாரு. விளக்கு பத்திருக்கிச்சு, இனிமே பத்திக்கணும். நல்லது. மக்கள் நம்ம சொல்லியிருக்கிறோம் 2 மணி மட்டும் 2:30 மணி சொல்லியிருந்தோம். கொஞ்சம் பேர் வந்து கொஞ்சம் பேர் வாபஸ் ஆகிட்டாங்க. ஏன்னா சண்டே இல்லையா, அந்த அவங்க ஃபேமிலி ஏதாவது கொஞ்சம் பார்க்க வேண்டியது இருந்துச்சு. நிறைய பேர் கொஞ்சம் பேர் போயிட்டாங்க. எங்களுக்கே வந்து தாமதத்துக்கு வந்துட்டு ஐயா சார்பாகவும் ரவிக்குமார் சார்பாகவும் நாங்கள் மன்னிப்பு கேட்டுக்கிறோம். ஏன்னா லேட் ஆயிடுச்சு, அதனால நிறைய பேச விரும்பலை. அடுத்த மீட்டிங்கில் நாங்கள் பேசுகிறோம். இப்போது எல்லோரும் அவங்களோடு காத்து கொண்டு இருக்கின்ற நேஷனல் பார்ட்டி லீடர் பிரசிடென்ட் ஹரிசார் அவர்களை மேடைக்கு அழைக்கிறேன். சிறிது நமது நேரம் உருவாட ಇವತ್ತು ಈ ಸಭೆ ಸಣ್ಣದಾಗಿರ್ಬೋದು, ಆದರೆ ತುಂಬ ಚೆನ್ನಾಗಿದೆ. ಆದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನೀವು ಇದನ್ನು ಮಾಡಬೇಕಾಗುತ್ತೆ. ಇಲ್ಲಿ ಹರೀಶ್ ಅವರು ಏನು MLAಗೂ ಮತ್ತೊಂದಕ್ಕೂ ಕಂಟೆಸ್ಟ್ ಮಾಡೋಕ್ಕೆ ಬಂದಿಲ್ಲ. ಇಲ್ಲಿ ನನ್ನ ಪಕ್ಷದ ಕಾರ್ಯಕರ್ತರನ್ನ ಹುಟ್ಟಾಕಕ್ಕಷ್ಟೇ ನಾನು ಬಂದಿದ್ದೀನಿ. ಯಾಕಂದರೆ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ನ್ಯಾಷನಲ್ ದ್ರಾವಿಡ ರೀಜನಲ್ ಪಾರ್ಟಿ ಅಂದರೆ ನಿಮಗೆಲ್ಲ ತಿಳುವಳಿಕೆ ಇರಬೇಕು. ದ್ರಾವಿಡರು ಅಂತ ಬಂದಾಗ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಇಲ್ಲ, ಅದು ಮೊದಲು ತಿಳ್ಕೊಬೇಕಾಗತ್ತೆ. ನೀವು ದ್ರಾವಿಡರು ಅಂದರೆ ನಾವೆಲ್ಲರೂ ಸೌತ್ ಇಂಡಿಯನ್ಸು. ಸೊ ಸೌತ್ ಇಂಡಿಯನ್ಸ್ ಅಂದರೆ ನಾವು ದ್ರಾವಿಡರು, ಅದನ್ನ ನೀವು ತಿಳ್ಕೊಬೇಕಾಗತ್ತೆ. ಯಾವುದೇ ಜಾತಿಗೂ ಸೀಮಿತ ಇಲ್ಲ. ಗೌಡ್ರಾಗ್ಬೋದು, ಕುರುಬರಾಗ್ಬೋದು, ಅಥವಾ SC ST ಯಾವುದೇ ಜಾತಿ ಆಗಲಿ ಎಲ್ಲ ಇಲ್ಲಿ ಸಾಮಾನ್ಯರು ಹಾಗೆ ಇರಬೇಕಾಗುತ್ತೆ ಈ ಪಕ್ಷದಲ್ಲಿ. ಆ ಉದ್ದೇಶದಿಂದ ನಾವು ಈ ಪಕ್ಷವನ್ನು ಕಟ್ಟಿದ್ದೀವಿ. ಯಾಕಂದ್ರೆ ನಮ್ಮ ಶ್ರೀನಿವಾಸ್ ಹೇಳಿದ ಹಾಗೆ ಶ್ರೀನಿವಾಸ್ ಪಕ್ಷದ ಬಗ್ಗೆ ಸುಮಾರು ವಿಚಾರಗಳನ್ನ ತಿಳಿಸಿದ್ರು. ಮತ್ತೆ ನಾನು ಅದನ್ನ ತಿಳಿಸ್ಲಿಕ್ಕೆ ಇಷ್ಟಪಡಲ್ಲ. ಹಾಗೆ ಇವತ್ತು ನಾನು ಸುಮಾರು ಪಕ್ಷಗಳಲ್ಲಿ, ಅಂದ್ರೆ ನಾನು ಹೋಗೋದು ಒಂದೇ ಪಕ್ಷದಲ್ಲೇ ಕೆಲಸ ಮಾಡಿದ್ದೀನಿ. ಸುಮಾರು 2-3 ವರ್ಷ ಕೆಲಸ ಮಾಡಿದ್ದೀನಿ. ರಾಷ್ಟ್ರೀಯ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ. ಆದ್ರೆ ಅಲ್ಲಿ ಏನ್ ಮಾಡ್ತಾರೆ, ನಾವು ಎಷ್ಟೇ ಕೋಟ್ಯಾಂತರ ರೂಪಾಯಿ ನಾವು ಆ ಪಕ್ಷಕ್ಕೆ ನಾವು ಖರ್ಚು ಮಾಡಿದ್ರು ಸಹ ಸೊ ಎಲ್ಲೋ ಒಂದು ಕಡೆ ತುಳಿಯುವಂತ ಕೆಲಸ ಮಾಡ್ತಾರೆ. ಹಾಗಾಗಿ ಇವತ್ತು ನಮ್ಮಲ್ಲಿ ಒಳ್ಳೆ ನಾಯಕತ್ವ ಇದೆ. ಆ ನಾಯಕತ್ವಕ್ಕೆ ನೀವೆಲ್ಲರೂ ಜೊತೆ ಕೂಡಬೇಕು. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಪಕ್ಷದ ಮೇಲೆ ಇರಲಿ. ಮುಂದಿನ ದಿನಗಳಲ್ಲಿ ಇದು ಇವತ್ತು ಒಂದು ಬೀಜ ಹಾಕಿದ್ದೀನಿ ಅಷ್ಟೇ ಈ ಭಾಗದಲ್ಲಿ. ಸೊ ಇದು ಎಮ್ಮರವಾಗಿ ಈ
ಪಕ್ಷ ಬೆಳೆಯುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಯುವಕರು ನೀವೆಲ್ಲರೂ ತಿಳ್ಕೊಬೇಕಾಗುತ್ತೆ, ಇವತ್ತು ಇರುವ ಸರ್ಕಾರಗಳು ಯಾವ ಥರ ಆಡಳಿತ ಮಾಡ್ತಾ ಇದೆ ಅನ್ನೋದನ್ನ ಫಸ್ಟ್ ನೀವು ತಿಳ್ಕೊಬೇಕಾಗುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಏನು ಅತ್ಯಾಚಾರ ಅಂತ ಬಂದಾಗ ಇವತ್ತು 12ರಿಂದ 14-15 ವಯಸ್ಸು ಮಕ್ಕಳ ಮೇಲೆ ಇವತ್ತು 2.5 ವರ್ಷದಲ್ಲಿ ಸುಮಾರು 10,500 ಅತ್ಯಾಚಾರ ಕೇಸ್ಗಳು ಇದೆ ಇವತ್ತು ಕರ್ನಾಟಕದಲ್ಲಿ. ಅಂದ್ರೆ ಇವತ್ತು ಒಂದು ದಿನಕ್ಕೆ ಒಂದು ಅತ್ಯಾಚಾರ ಆಗ್ತಾ ಇದೆ, ಅದನ್ನ ನೀವು ತಿಳ್ಕೊಬೇಕಾಗುತ್ತೆ. ಹಾಗೆ ಇವತ್ತು ಏನು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಬಿಜೆಪಿ ಆಗ್ಬೋದು, ಸೊ ಅವರು ಏನು ಒಳ್ಳೆ ಆಡಳಿತ ಮಾಡ್ತಾ ಇದ್ದಾರೆ, ಉತ್ತಮವಾದ ಆಡಳಿತ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ಅವರು ಇದೇ ರೀತಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಕೆಲವು ವಿಚಾರಗಳ ಬಗ್ಗೆ ಇನ್ನೂ ಚರ್ಚೆ ಮಾಡ್ತೀವಿ. ಯಾಕಂದ್ರೆ ಇವತ್ತು ಇಲ್ಲಿ ಬಂದಾಗ ಪಾಪ ರವಿಕುಮಾರ್ ಕಷ್ಟಪಟ್ಟು ಈ ಕೆಲಸ ಮಾಡಿದ್ದಾರೆ. ಸೊ ರವಿಕುಮಾರ್ಗೆ ಒಂದೇ ನಾನು ಹೇಳೋದು, ನೀನು ಈ ಭಾಗದಲ್ಲಿ ಏನ್ ಬೇಕಾದ್ರೂ ಮಾಡು, ನಿನ್ಗೆ ಏನ್ ಬೇಕೋ ಸಹಾಯ ಮಾಡ್ತೀನಿ, ನಿನಗೆ ಯಾವತ್ತೂ ನಾನು ಬೆನ್ನೆಲುಬಾಗಿ ನಿನ್ನ ಹಿಂದೆ ನಾನು ಇರೋಂಥ ಕೆಲಸ ನಾನು ಮಾಡ್ತೀನಿ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ದಯಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ನೀವು ಪಕ್ಷದ ಸಂಘಟನೆ ಕಡೆ ನೀವು ಒತ್ತು ಕೊಡಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ತಮಿಳ್ನಾಡು ಪಕ್ಷ ಅಂತ ಕೆಲವರು ಯಾರು சொல்றேன்னா, நீங்க எல்லாரும் தெரிஞ்சுக்கணும், திராவிடன்னா ನಾವೆಲ್ಲರೂ சவுத் இண்டியன்ஸ் என்றது நீங்க எல்லாரும் தெரிஞ்சுக்கணும். அதுக்கோசரம் இந்த திராவிடன்ற பதம் வருதுங்க, அதனால நான் சொல்றேன். ஸோ நீங்க எல்லாரும் பண்ணுங்க. ஸோ இங்க நல்ல லீடர்ஸை பார்க்கணும், நீங்க நல்ல லீடர்ஸை பார்த்துட்டு யாரு நல்ல லீடர் இருக்காங்களோ அப்படியேப்பட்டவங்களை நீங்க எடுத்துக்கோங்க. உங்களுக்கு என்ன வேணும், நான் உங்க கூட இருக்கிறேன். ஓகே, நீங்க உட்கார்ந்து இருக்கிறப்ப கேட்டீங்க, ஹரிஷ் சார் உங்களுக்கு தமிழ் வருதான்ட்டு. எனக்கு தமிழும் வரும், எல்லாம் வரும். அந்த மாதிரி ஒன்றும் நினைக்காதீங்க, எல்லா லாங்குவேஜும் படிக்கிறேன் நான். தமிழ்ல நீங்க லெட்டர் கொடுத்தாலும் எனக்கு படிக்கிறதுக்கு வருது. ஏன்னா இந்த கோலார் டிஸ்ட்ரிக்ட்ல உங்களுக்கு எல்லாம் தெரியுமோ தெரியாதோ எனக்கு தெரியாது, சாஸ்வத நீராவரி அந்த தண்ணி வேணும்னுட்டு நான் சுமார் ஒரு 5-6 வருஷம் நான் வேலை பண்ணியிருக்குது, ப்ரொடெஸ்ட் பண்ணியிருக்குது, புட்கோசி செழுவழின்னு அதையும் பண்ணியிருக்குது. ஏன்னா நீங்க தெரிஞ்சுக்கணும், ஹரிஷ் அவங்க என்ன வெளியே இருக்கிறாரு வந்துட்டாரு அந்த மாதிரி நினைக்காதீங்க. ஏன்னா ஹரிஷ் அவங்க 24 வருஷம் இந்த சொசைட்டில வேலை பண்ணியிருக்குது. ஹரிஷ் அண்ணா உங்களுக்கு தெரியுமா தெரியாதோ, ஒரு மினிஸ்டர் எஜுகேஷன் விஷயத்துல நம்ம பேச்சு கேட்கலன்னா அவன் வீடை ஒடுக்கிற அந்த தாக்கத்து எங்களுக்கு இருக்குது, அந்த தைரியம் எங்களுக்கு இருக்குது. அந்த வேலை நாங்கள் ஆல்ரெடி பண்ணியிருக்கிறோம். இதே லாஸ்ட் காங்கிரஸ் கவர்மெண்ட் இருந்தப்ப அதே எஜுகேஷன் மினிஸ்டர் வீட கூட அடிச்சிருக்கிறோம். அதை தெரிஞ்சுக்கிங்க ஃபர்ஸ்ட். ஸோ அதனால எல்லா ಲ್ಯಾಂಗ್ವೇಜ್ ತಮಿಳ್ ಆವಟ್ಟು ಕನ್ನಡ ಆವಟ್ಟು, ನಾನು ஒரு ಕನ್ನಡ ಹೋರಾಟಗಾರ ಮೊದಲು. ಯಾಕಂದ್ರೆ ಇವಾಗಲೂ ಅಷ್ಟೇ ಕನ್ನಡಕ್ಕೆ ಆದ್ಯತೆ ನಾನು ಯಾವತ್ತೂ ಬಿಟ್ಕೊಡಲ್ಲ. ಹಾಗೆ ತಮಿಳು ಒಂದು ಭಾಷೆ, ಅದಕ್ಕೂ ನಾವು ಗೌರವಿಸೋಣ. ಯಾವತ್ತು ತಮಿಳು, ಕನ್ನಡ, ತೆಲುಗು, ಮಲಯಾಳಿ ಅನ್ನೋ ಒಂದು ಭೇದ ಭಾವ ಬೇಡ. ನೀವು ನಿಮ್ಮ ಭಾಷೆಯಲ್ಲಿ ನೀವು ಮಾತಾಡ್ತೀರಾ, ಸಂತೋಷವಾಗಿ ಮಾತಾಡಿ, ನನಗೇನು ಅಭ್ಯಂತರ ಇಲ್ಲ, ದಯಮಾಡಿ. ಓಕೆ, ಯಾವಾಗಲೂ ಮೋಸನೇ. ಇಲ್ಲಿಂದ ತಗೊಂಡೋಗ್ತಾರೆ, ದ್ರಾವಿಡರ ದುಡ್ಡು ತಗೊಂಡೋಗಿ ಉತ್ತರ ಭಾರತನ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ವಿನಃ ಕರ್ನಾಟಕಕ್ಕೆ ಬಿಡಿಗಾಸು ಕೊಡ್ತಾ ಇದ್ದಾರೆ. ಇದು ಎಲ್ರಿಗೂ ಗೊತ್ತು. ಹಾಗಾಗಿ ಜನಸಾಮಾನ್ಯನ ಕೈಗೆ ಒಂದು ಅಧಿಕಾರ ಬರಬೇಕು ಅನ್ನೋದು ಮೊದಲನೇ ಅಜೆಂಡಾ ನಮ್ಮದು. ದ್ರಾವಿಡ ಪಕ್ಷ ಏನಿದೆ ನಮ್ಮದು, ಇಡೀ ರಾಷ್ಟ್ರದಲ್ಲಿ ಇದನ್ನು ಪ್ರಾರಂಭ ಮಾಡಬೇಕು. ಇವತ್ತು KGF ಅಲ್ಲಿ ಕೂಗು ಹಾಕಿದ್ರೆ ಕಾಶ್ಮೀರಕ್ಕೆ ಕೇಳಿಸ್ಬೇಕು. ಇದನ್ನ ನೆನ್ಪಿಟ್ಕೊಳ್ರಿ. ಇವತ್ತು KGF ಚಿನ್ನ ಇಡೀ ಪ್ರಪಂಚದಲ್ಲಿ ಸುತ್ತಾ ಇದೆ. ಅದೇ ರೀತಿ KGF ಅಲ್ಲಿ ಪ್ರಾರಂಭ ಮಾಡಿದಂಥ ನಮ್ಮ NDRP ಪಕ್ಷ ಇಡೀ ಭಾರತ ದೇಶದಲ್ಲಿ ಇವತ್ತಲ್ಲ ನಾಳೆ ಸದ್ದು ಮಾಡೇ ಮಾಡುತ್ತೆ ಅಂತ ನಾವು ಖಂಡಿತವಾಗಿ ಹೇಳ್ಬೋದು. ಮೊದಲನೇದಾಗಿ ಎಷ್ಟು ಕಠಿಣವಾದ ನಿರ್ಧಾರಗಳು ತಗೊಳ್ತಾರೋ ನಮ್ಮ ನಾಯಕರು,
ನಾಯಕರನ್ನ ನಾವು ನೋಡೇ ಇಲ್ಲ. ನಾವು ಹಲವಾರು ಪಕ್ಷಗಳಿಗೆ ಕೊನೆ 2 ಎಲೆಕ್ಷನಲ್ಲಿ ನಾನು ಕೆಲವರು ಜೊತೆ KGF ಎಲ್ಲ ಸುತ್ತಾಡಿದ್ದೀನಿ. ಆದರೆ ಇಲ್ಲಿರೋ ಜನ ಒಂದು ಒಳ್ಳೆತನಕ್ಕೆ ಬೆಲೆ ಕೊಡ್ತಾರೆ. ಯಾರು ಏನಾದರೂ ಹೇಳಿದಾಗ ಅದನ್ನು ನಂಬ್ತಾರೆ. ಆದರೆ ಯಾವಾಗಲೂ ಜನಗಳೇ ಮೋಸ ಹೋಗ್ತಾ ಇದ್ದಾರೆ. ಇನ್ಮೇಲಾದರೂ ಅದನ್ನು ಆಗಕ್ಕೆ ಬಿಡಬೇಡಿ. ಈಗ ನಮ್ಮ ನಾಯಕರ ಬಗ್ಗೆ ನಾವು ಗ್ಯಾರಂಟಿ ಕೊಡ್ಬೋದು. ಬೇರೆಯವರೆಲ್ಲ ಎಲೆಕ್ಷನ್ ಈಗ ಚುನಾವಣೆ ಸಮಯಗಳಲ್ಲಿ ಬರ್ತಾರೆ, ಏನೋ ಒಂದು ನಿಮ್ಗೆ ಹೇಳ್ತಾರೆ. ಚುನಾವಣೆ ಆದಾಗ ಮತ್ತೆ ಚುನಾವಣೆಗೆ ನಿಮ್ಮನ್ನು ಅವ್ರು ಬಂದು ಭೇಟಿ ಮಾಡೋದು. ಇವರು ನಿರಂತರವಾಗಿ ನನ್ನನ್ನು ಸೇರಿದಂತೆ ನಮ್ಮ NDRP ತಂಡ ಏನಿದೆ ಸದಾ ನಿಮ್ಮ ಜೊತೆಲಿ ಇರ್ತೀವಿ. ಅತಿ ಶೀಘ್ರದಲ್ಲೇ ನಾವು ಸದಸ್ಯತ್ವ ನೋಂದಣಿ ಪ್ರಾರಂಭ ಮಾಡ್ತೀವಿ. ಅದರಲ್ಲೊಂದು ಹೆಲ್ಪ್ಲೈನ್ನ ನಿಮಗೆ ಕೊಟ್ಟಿರ್ತೀವಿ, ಒಂದು ಮೇಲ್ ID ಕೊಟ್ಟಿರ್ತೀವಿ. ನಿಮ್ಮ ಏನೇ ಸಮಸ್ಯೆಗಳಿದ್ರೂ ಕಾಲ್ ಮಾಡ್ಬೋದು, ಟೋಲ್ ಫ್ರೀ ನಂಬರ್ ಕೊಡ್ತೀವಿ. ಹಾಗೂ ನಮಗೆ ಮೇಲ್ ಮಾಡ್ಬೋದು. ಅದನ್ನು ಕೂಡಲೇ ನಿಮಗೆ ರಿಪ್ಲೈ ಮಾಡೋಂಥ ಸಮಸ್ಯೆಯನ್ನು ಪರಿಹಾರ ಮಾಡೋಂಥ ಒಂದು ಸಿಸ್ಟಮ್ನ ಇವತ್ತು ತರೋದಕ್ಕೆಲ್ಲ ನಮ್ಮ ನಾಯಕರು ಅದನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಕೆಲವೇ ದಿನಗಳಲ್ಲಿ ಇದೆಲ್ಲ ಪ್ರಾರಂಭ ಆಗುತ್ತೆ. ಇದನ್ನೆಲ್ಲ ನಿಮಗೆ ಮಾಹಿತಿ ಕೊಡೋಕ್ಕಂತಲೇ ನಾವು ಬಂದಿದ್ದು. ಸಾರ್ ಹೇಳ್ದಂಗೆ ಇದು ಚಿಕ್ಕದಾಗಿ ಇವತ್ತು ಪ್ರಾರಂಭ ಆಗಿದೆ. ಬೇರು ಎಷ್ಟು ಕೆಳಗಡೆ ಹೋಗುತ್ತೋ ಮರ ಅಷ್ಟು ಗಟ್ಟಿಯಾಗಿರುತ್ತೆ. ದಯಮಾಡಿ ಎಲ್ಲರೂ ನೀವು ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬ ಪರಿವಾರದವ್ರಿಗೆ ಈ ಪಕ್ಷದ ಬಗ್ಗೆ ದಯಮಾಡಿ ತಿಳಿಸ್ಕೊಡಿ. ಇಂಥ ನಾಯಕರು ಬಹುಶಃ ನಮಗೆ ಸಿಗೋದು ಕಷ್ಟನೇ. ಇಂಥವ್ರನ್ನ ಬಳಕೆ ಮಾಡ್ಕೊಳ್ಳಿ. ಆದರೆ ಅವರಿಲ್ಲಿ ಚುನಾವಣೆ ನಿಲ್ಲಕ್ಕೆ ಬಂದಿಲ್ಲ. ಇದು ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ. ಸಾರು ಜನರಲ್ ಬರ್ತಾರೆ. ಹಾಗಾಗಿ ಇಲ್ಲೇನು ಅವರು ಚುನಾವಣೆಗೋಸ್ಕರ ಬಂದಿಲ್ಲ, ಜನಗಳಿಗೋಸ್ಕರ ಬಂದಿದ್ದಾರೆ. ಅವ್ರು ಯಾವಾಗಲೂ ಜನಗಳಿಗೋಸ್ಕರ ಇರ್ತಾರೆ. ದಯಮಾಡಿ ಎಲ್ಲರೂ ನಮ್ಮ NDRP ಪಕ್ಷನ ಬೆಂಬಲಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ನಮ್ಮ ರಾಜ್ಯ ಮುಖಂಡರು ಸೈಯದ್ ಮಿನಾಜ್ ಸಾರು ಒಂದೆರಡು ಮಾತಾಡಬೇಕು ಅಂತ ನಾನು ಅವ್ರನ್ನ ಪಾರ್ಟಿ ಇವತ್ತು ರಾಜ್ಯ ಮಟ್ಟದಿಂದ ಶುರುವಾಗ್ತಿದೆ. ಆದರೆ ಒಂದು ದಿವಸ ಇದು 100% ಇದು ರಾಷ್ಟ್ರದಲ್ಲಿ ಕೂಡ ಸದ್ದು ಮಾಡ್ತದೆ. ಅದರಲ್ಲಿ ಬೇರೆ ಮಾತೇ ಇಲ್ಲ. ಮತ್ತೆ ನಮ್ಮ ಹರೀಶ್ ಅಣ್ಣನ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿಲ್ಲ. ನಾನು ಅವ್ರ ಜೊತೆ 15ರಿಂದ 20 ವರ್ಷ ಅವ್ರ ಜೊತೆ ಇದ್ದಂಥ ವ್ಯಕ್ತಿ ನಾನು. ಅವರು ಗ್ರೌಂಡ್ ಲೆವೆಲಿಂದ ಹೋರಾಟದ ಮೂಲಕವಾಗಿಯೇ ಇವತ್ತವರೆಗೂ ಮುಂದೆ ಬಂದಿರೋಂಥವ್ರು. ಅವ್ರ ಜೊತೆಯಲ್ಲಿ ಅನೇಕ ಬಾರಿ ನಾವು ಜೈಲುಗಳಿಗೆ ಹೋಗಿದ್ದೀವಿ. ಈವನ್ ಅವ್ರು ಹೇಳಿದ್ರಲ್ಲ, ಶಿಕ್ಷಣ ಸಚಿವರು ತನ್ವೀರ್ ಸೇಠ್ ಅವ್ರ ಮನೆಗೂ ಸಹ ಅವತ್ತು ಮುದ್ಗೆ ಮಾಡಿದಾಗ ನಾನು ಸಹ ಅವ್ರ ಜೊತೆಯಲ್ಲಿದ್ದೆ. ನಾನು ಆ ಕೇಸಲ್ಲಿ ಏಟುವಾಗಿ ಜೈಲಿಗೆ ಹೋದೆ. ಆ ಥರ ಯಾವತ್ತು ಶಿಕ್ಷಣಕ್ಕೆ ಹಲವಾರು ಬಾರಿ ಅವ್ರ ಮನವಿಗಳು ಕೊಟ್ವಿ. ಯಾವತ್ತು ಅವ್ರ ಮನವಿಗಳು ಸ್ವೀಕರಿಸ್ತೀರಾ ಅದನ್ನು ಕೇರೆ ಮಾಡಿದಾಗ ಅವ್ರ ಮನೆ ಸಹ ಧ್ವಂಸ ಮಾಡುವಂಥ ಕೆಲಸ ಸಹ ಮಾಡಿದ್ರು. ಇದೇ ಅಲ್ಲ, ಹಲವಾರು ನಮ್ಮ ಕನ್ನಡ ಪರ ಸಂಘಟನೆಗಳಲ್ಲಿ ಸುಮಾರು ಯಾರು ಮಾಡಿಲ್ಲ. ಆದರೆ ಹರೀಶ್ ಅಣ್ಣ ಅದನ್ನು ಮಾಡಿದ್ದಾರೆ. ನಮ್ಮ ಸಂಸ್ಕೃತಿ ವಿಚಾರವಾಗಿರಬೇಕು. ಸನ್ನಿ ಲಿಯೋನ್ ಅಂತ ಒಂದು ಆಕ್ಟರ್ ಇದ್ರು, ಅವರು ನಮ್ಮ ರಾಜ್ಯಕ್ಕೆ ಬರೆದಿರಂಗ್ ಮಾಡಿದ್ದು ಕೂಡ ಹರೀಶ್ ಅಣ್ಣನೇ ಅಂತ ಹೇಳ್ತೀನಿ. ಇವತ್ತು ಸಂದರ್ಭದಲ್ಲಿ ಹಲವಾರು ಹೋರಾಟಗಳನ್ನು ಮಾಡಿದ್ದಾರೆ. ಇದೇ ರೀತಿ ಇವತ್ತು ನಮ್ಗೇನಾಗಿದೆ ಅಂದರೆ, ನಮ್ಮ ಸ್ನೇಹಿತರಂಗೆ ಬೇರೆ ಕುಟುಂಬ ರಾಜಕಾರಣ ಆಗ್ತಿದೆ. ಕುಟುಂಬ ರಾಜಕಾರಣ, ಅಪ್ಪ ಅವ್ರ ಮಗ, ನಾಳೆ ಮೊಮ್ಮಗ ಅವರೇ ಬೆಳಿಬೇಕು, ಇನ್ಯಾರೂ ಬೆಳೆಯೋಂಗಿಲ್ಲ. ಆ ಸಿಸ್ಟಮ್ನ ಚೇಂಜ್ ಮಾಡಬೇಕು. ಪ್ರತಿಯೊಬ್ಬರು ಆ ಊರಿಗೆ ಯಾರು ಸರಿಯಾದ ಅಭ್ಯರ್ಥಿ ಇರ್ತಾರೆ ಅವ್ರನ್ನ ಮುಂದೆ ತಗೊಂಡು ಬರಬೇಕು. ಆ ಊರಿಗೆ, ಆ ಜಿಲ್ಲೆಗೋಸ್ಕರ ಏನಾದ್ರು ಒಳ್ಳೆ ಕೆಲಸ ಆಗಬೇಕು ಅನ್ನೋ ಉದ್ದೇಶ ಅಣ್ಣದಷ್ಟೇ. ಇವತ್ತು ಆ ಸ್ಟಾರ್ಟಪ್ ಅನ್ನ KGF ಇಂದ ಮಾಡೋ ಮುಖಾಂತರ ಇವತ್ತು NDRP ಪಕ್ಷದ ಚಾಲನೆಯನ್ನ ಇವತ್ತು KGF ಇಂದ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿ ನಮ್ಮ ಸ್ನೇಹಿತರು ಏನು ಇವತ್ತು ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ, ರವಿಕುಮಾರ್ ಅಂತ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ. ಇವರು ಈ ಭಾಗದಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ಮತ್ತೆ ಇಲ್ಲಿ ಬಿಮಲ್ನಲ್ಲಿ ಸುಮಾರು ಕಾರ್ಮಿಕರಿಗೆ ಪರ್ಮನೆಂಟ್ ಕೆಲಸ ಇಲ್ಲ ಅಂತ ನಮಗೆ ಕೇಳ್ಪಟ್ಟಿದೆ. ಅದಕ್ಕೋಸ್ಕರ ಇವರು ಹೋರಾಡ್ತಾರೆ. KGF ಜನಕ್ಕೆ ಪ್ರತಿಯೊಂದು ಏನೇ ಆಗಿರಲಿ ಸಮಸ್ಯೆಗಳಿಗೆ ಇವರು ರವಿಕುಮಾರ್ ಅವರು ಮುಂದೆ ಬರ್ತಾರೆ ಅಂತ ಆಶೆ ಇದೆ. ಇದೇ ರೀತಿ NDRPನೂ ಸಹ ಈ ಭಾಗದಲ್ಲಿ ಬೆಳೆಸ್ತಾರೆ ಅಂತ ಹೇಳ್ಬಿಟ್ಟು ತುಂಬಾನೇ ಆಶ್ವಾಸನೆ ಕೊಂಡಿದ್ದೀವಿ. ಈ ನನಗೊಂದೆರಡು ಮಾತು ಮಾತಾಡೋಕೆ ಅವಕಾಶ ಕೊಟ್ಟಿದ್ದವರಿಗೂ ಧನ್ಯವಾದಗಳು. ಥ್ಯಾಂಕ್ಸ್. ಕೋಲಾರ ಜಿಲ್ಲಾಧ್ಯಕ್ಷರು ಮತ್ತು ತಂಡದವರಿಂದ ಹಾಗೂ KGF ಪರವಾಗಿ ಎಲ್ಲ NDRP ಪಕ್ಷ
ಪಕ್ಷಕ್ಕೆ. ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ಜಯಕಾಂತ್ ಅಣ್ಣವ್ರಿಗೂ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಂದ ಒಂದು ಚಿಕ್ಕ ಗೌರವವನ್ನು ನೀಡಲಾಗುವುದು.